ದ್ವೇಷ ಭಾಷಣವನ್ನು ಮಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅವರು ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನು ಮಾಡೋಣ? ಚಕ್ರವರ್ತಿ ಸೂಲಿಬೆಲೆ ಅಲ್ಲ, ಯಾರೇ ದ್ವೇಷ ಭಾಷಣ ಮಾಡಿದ್ರು ಅವ್ರಿಗೆ ನೋಟಿಸ್ ನಾವು ಕೊಡ್ತೀವಿ ಅಂತ ಈಗ ದಿನೇಶ್ ಗುಂಡೂರಾವ್ ಅವ್ರು ಹೇಳಿರ್ತಕ್ಕಂಥದ್ದು. ಫೈನ್, ನಾವು ಯಾವ ರೀತಿ ತಗೋತೀವಿ ಅದನ್ನು ಅನ್ನೋದ್ರ ಮೇಲೆ ಹೋಗುತ್ತೆ. ದ್ವೇಷ ಭಾಷಣ ಅಂತಲೇ ಅಂದ್ಕೊಂಡ್ರೆ ಅದು ದ್ವೇಷ ಭಾಷಣ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಬಟ್ ಫೈನ್, ಈಗೇನೀಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಕೆಲವು ಷರತ್ತುಗಳನ್ನ ಹಾಕಿ, ಅದರ ಷರತ್ತಿನ ಅಡಿಯಲ್ಲೇ ಅವರು ಕೂಡ ಭಾಷಣವನ್ನು ಮಾಡ್ತಾರೆ. ಒಂದು ವೇಳೆ ಅವರು ನಿಯಮವನ್ನು ಮೀರಿದ್ರು ಅಂತ ಅಂದ್ಕೊಂಡ್ರೆ ನೀವು ಕ್ರಮ ತಗೊಳ್ಳಿ ಅಷ್ಟೇ. ದ್ವೇಷ ಭಾಷಣ ಅಂತ ಹೇಳ್ತೀರಿ, ಆಗಿದ್ದಿದ್ರೆ ಆದರೆ ನಿಜಕ್ಕೂ ಕೂಡ ಅವರು ಕೋಮು ಸೌಹಾರ್ದತೆ ಕದಡುವ ಕೆಲಸ ಮಾಡಿದರೆ ಕ್ರಮ ತಗೊಳ್ಳಿ. ನಾನಿನ್ನೂ ನೋಡಿಲ್ಲ, ಅದು ನಿನ್ನೆ ಅಧ್ಯಕ್ಷರು ಕೊಟ್ಟಿದ್ದಾರೆ ವರದಿ, ಇನ್ನೂ ನಾನು ನೋಡಿಲ್ಲ. ಆದರೆ ನಮಗೆ ಆ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ ಈಗಾಗಲೇ, ನಮಗೆ ಎಲ್ಲ ಪೂರ್ತಿ ಮಾಹಿತಿ ನನಗಿದೆ. ದ್ವೇಷ ಭಾಷಣ ಮಾಡೋರಿಗೆ ನಿನ್ನೆ ಚಕ್ರವರ್ತಿ ಸೂಲಿಬೆಲೆಗೂ ನೋಟಿಸ್ ಜಾರಿಯಾಗಿರುವುದು ಆಗ್ತದೆ. ಯಾರೇ ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯ್ತಾ? ಕಾನೂನು ಬಾಹಿರವಾಗಿ ಯಾರು ನಡ್ಕೊ ಬರ್ತಾನೆ ಏನಿಲ್ಲ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೆಹರು ಇಂದಿರಾ ಗಾಂಧಿನ ಪ್ರಶ್ನೆ ಮಾಡೋದು ತಪ್ಪ ಅಂತ ನನಗೆ ಗೊತ್ತಿಲ್ಲ, ನನಗೆ ಏನೇ ಹೇಳಿದಾರೆ ಗೊತ್ತಿಲ್ಲ. ಅದು ಅವರು ಕಾನೂನು ಪ್ರಕಾರ ಅದು ಬೇರೆ ಬೇರೆ ಅಂಶಗಳು ಬೇಕು. ನೆಹರು ಇಂದಿರಾ ಗಾಂಧಿನ ಟೀಕೆ ಮಾಡೋದು ದಿನನಿತ್ಯ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ತಾನೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಾನು ನೋಡಿಲ್ಲ. ಆದರೆ ಒಂದು ದ್ವೇಷಭರಿತವಾದಂಥ ಪ್ರಚೋದನೆ ನೀಡ್ತಕ್ಕಂಥ ಹೇಳಿಕೆಗಳು ಕೊಟ್ಟಾಗ ನಾವು ಕ್ರಮ ತಗೊಳ್ತೀವಿ. ಯಾರು ದೊಡ್ಡವರೇನಲ್ಲ, ಆಯಿತಾ? ರಾಹುಲ್ ಗಾಂಧಿ ಅವ್ರನ್ನ ನೀವು ಯಾವುದೋ ಒಂದು ಕೇಸ್ ಬುಕ್ ಮಾಡಿಬಿಟ್ಟು ಅವ್ರಿಗೆ MP ಗಿರಿನೇ ಅವರ ಸ್ಥಾನನೇ ಕಳ್ಕೊಂಡ್ರಲ್ಲ, 2 ವರ್ಷ ಜೈಲು ಶಿಕ್ಷೆ ಕೊಟ್ರಲ್ಲ ನೀವು. ಅವ್ರು ಏನು ಹೇಳಿಕೆ ಕೊಟ್ಟಿದ್ರು? ಅವರು ಏನು ಹೇಳಿಕೆ ಕೊಟ್ಟರು ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ? ದ್ವೇಷ ಭಾಷಣ ಮಾಡಿದ್ರಾ? ಅಂಥದ್ದಕ್ಕೆಲ್ಲ ನೀವು ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಇಲ್ಲಿ ನೋಡಿ, ನಾವು ಯಾರನ್ನೂ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ. ನಮಗೆ ಸಾಮರಸ್ಯ ಬೇಕು, ಶಾಂತಿ ನೆಮ್ಮದಿ ಬೇಕು ಅಷ್ಟೇ, ಅದೇ ಮುಖ್ಯ. ದಿನೇಶ್ ಗುಂಡೂರಾವ್ ಅವ್ರ ಮಾತಲ್ಲಿ ಒಂದು ಸ್ಪಷ್ಟ ಆಯಿತು, ನೀವೇನು ಮಾಡಿದ್ರೋ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರಿಗೆ ಮೋದಿ ಅವ್ರು ಕರ್ಕೊಂಡು ಹೋಗಿ ಶಿಕ್ಷೆ ಕೊಡಿಸ್ಲಿಲ್ಲ, ಅನರ್ಹ ಮಾಡಿಸಲಿಲ್ಲ, ಕೋರ್ಟ್ ಮಾಡಿಸಿದ್ರು. ಸಾವರ್ಕರ್ ವಿಚಾರದ ಮಾತೇ ಬೇರೆ, ಇಲ್ಲೇ ಬೇರೆ. ಬಟ್ ಇರಲಿ, ಸರ್ಕಾರ ನಿಮ್ದಿದೆ, ಕ್ರಮ ಶಾಂತಿ ಕಾಪಾಡುವ ಕೆಲಸ ನಿಮ್ದಾಗಬೇಕಲ್ಲ. ಓಕೆ.